ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಬಿಸಿಬೇಳೆ ಬಾತ್ನ ತುಂಬ ರುಚಿಕರವಾದಂತಹ ಬಿಸಿಬೇಳೆ ಬಾತ್ನ ಮಾಡಿದ್ದೀನಿ ಅಂತ. ಈಗಾಗಲೇ ಕಟ್ ಮಾಡಿ ಚಿಕ್ಕದಾಗಿ ಹೆಚ್ಚಿರುವಂತಹ ಬೀನ್ಸು, ಪೊಟ್ಯಾಟೊ ಹಾಗೂ ಕ್ಯಾರೆಟ್ ಹಾಗೂ ನವಿಲುಗಡ್ಡೆ ಕೋಸನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಕುಕ್ಕರ್ ಇಟ್ಟು ಕಟ್ ಮಾಡಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿದ್ದೀನಿ. ಈ ತರಕಾರಿ ಜೊತೆಗೆ ನೀವು ಬೇರೆ ಅಡಿಷ್ನಲ್ ಆಗಿ ಬೇರೆ ತರಕಾರಿಗಳನ್ನು ಸಹ ಹಾಕ್ಬೋದು. ಹಸಿ ಬಟಾಣಿಯನ್ನು ಸಹ ಹಾಕ್ತಾರೆ. ಸೊ ನಾನು ಅದಕ್ಕೆ ಶೇಂಗಾವನ್ನು ಹಾಕಿ ಒಂದು ಲೋಟ ನೀರು ಹಾಕಿ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸ್ತೀನಿ. ಇನ್ನೊಂದು ಸಪ್ರೇಟಾಗಿ ಮತ್ತೊಂದು ಕುಕ್ಕರಿಗೆ ಅಕ್ಕಿ ಜೊತೆಗೆ 1 ಕಪ್ ಬೇಳೆ, ಅದೆಲ್ಲ ಮನೆ ಬೇಳೆ, ನಾವು ಮನೇಲೇ ಬೆಳೆಯೋದ್ರಿಂದ ಮನೆ ಬೇಳೆನೇ ಹಾಕಿ ಚೆನ್ನಾಗಿ ತೊಳೆದು ಅದಕ್ಕೂ ಸಹ 2 ವಿಷಲನ್ನು ಹೊಡಿಸ್ತಾ ಇದ್ದೀನಿ. 2 ವಿಷಲ್ ಹೊಡಿತಾ ಇದೆ, ರೆಡಿ ಆಗಿದೆ. ಈಗ ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಅದಕ್ಕೆ ಚೆನ್ನಾಗಿ ಒಗ್ಗರಣೆಯನ್ನು ಹಾಕಬೇಕು. ಸೊ ಎಣ್ಣೆ ಹಿಟ್ಟಾಗಿದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಸ್ವಲ್ಪ ಸಾಸಿವೆ ಜೊತೆಗೆ ಒಣಮೆಣಸಿಕಾಯಿ ಹಾಕ್ತೀನಿ. ಸ್ವಲ್ಪ ಖಾರಕ್ಕೆ ಜೊತೆಗೆ ನೀವು ಅಡಿಷ್ನಲ್ ಆಗಿ ಸ್ವಲ್ಪ ಖಾರ ಪುಡಿಯನ್ನು ಸಹ ಬಳಸ್ಕೋಬೋದು. ಈಗಾಗಲೇ ನಾನು ಏನೇನು ಬೇಕು ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಅಂದರೆ ಬೆಳ್ಳುಳ್ಳಿ ನನಗೆ ಫ್ಲೇವರ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗಾಗಲೇ ಒಂದೊಂದನ್ನೇ ಹಾಕ್ತಾ ಹೋಗ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಈರುಳ್ಳಿ ಜೊತೆಗೆ ಟೊಮೊಟೊ, ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಫ್ಲೇಮ್ ಆಗ್ತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಯಾವುದೇ ಒಂದು ಅಡುಗೆಗೆ ಹಾಕಿದ್ರೂ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ಅದರಲ್ಲೂ ಬೆಳ್ಳುಳ್ಳಿ ಫ್ಲೇವರ್ ಮಾತ್ರ ನಾನ್ ವೆಜ್ ಫೀಲೇ ಕೊಡುತ್ತೆ. ಸೊ ಈಗಾಗಲೇ ಬೇಯಿಸಿಟ್ಟಿರುವಂತಹ ಅಕ್ಕಿ ಮತ್ತು ಬೇಳೆನ ಒಟ್ಟಿಗೆ ಬೇಯಿಸಿ 2 ವಿಷಲ್ ಕೂಗಿಸಿದ್ದೆ. ಸ್ವಲ್ಪ ನೀರನ್ನು ಸ್ವಲ್ಪ ಹಾಕಬೇಕಿತ್ತು. ಸೊ ನಾನು ಎಕ್ಸ್ಟ್ರಾ ನೀರು ಬಳಸೋಣ ಅಂತ ಸ್ವಲ್ಪ ಕಮ್ಮಿ ನೀರನ್ನೇ ಹಾಕಿದ್ದೆ. ಈಗ ಬೇಯಿಸಿಟ್ಟಿದ್ನಲ್ಲ ಈಗಾಗಲೇ ಎಲ್ಲ ತರಕಾರಿಗಳು ಸಹ ಮತ್ತೆ ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಚೆಂದ ಬೆಂದಿದೆ. ಜೊತೆಗೆ ನಾನು ಹೋಮ್ ಮೇಡ್ ಬಳಸ್ತಾ ಇದ್ದೆ ಪ್ರತಿ ಸರಿ ಬಿಸಿಬೇಳೆಬಾತ್ ಪೌಡ್ರಿಗೆ. ಬಿಸಿಬೇಳೆಬಾತ್ ಪೌಡರ್ ಮಾಡಿದಂತಹ ಹೋಮ್ ಮೇಡ್ ಪೌಡ್ರು ಖಾಲಿ ಆಗಿತ್ತು. ಸೊ ಅರ್ಜೆಂಟಿಗೋಸ್ಕರ ಅಂಗಡಿಲಿ ತಂದಂತಹ GRB ಪೌಡ್ರನ್ನೇ ಸಹ ನಾನು ಬಳಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರುವಂಥದ್ದು. ಜೊತೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಬೆರೆಸ್ಬೇಕು. ಯಾಕಂದರೆ ತರಕಾರಿ ಒಂದು ಟೈಮ್ ತರಕಾರಿ ಹಾಕಿದ್ದು, ಆಮೇಲೆ ಅನ್ನ ಮತ್ತು ಬೇಳೆನ ಮಿಕ್ಸ್ ಮಾಡಿರುವಂಥದ್ದು ಸಹ ನಾನೀಗ ಚೆನ್ನಾಗಿ ಬೆರೆಸಿದ್ದೀನಿ. ಜೊತೆಗೆ ಮೇಲೆ ಒಂದು ಫ್ಲೇವರ್ಗಿರ್ಬೋದು, ಟೇಸ್ಟಿಗೂ ಸಹ ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಳಸ್ತೀನಿ. ಆಲ್ಮೋಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿಲ್ಲದೆ ನಾನು ಯಾವ ಅಡುಗೆನೂ ಮಾಡಲ್ಲ. ಸೊ ಚೆನ್ನಾಗಿ ಬೆರೆಸಿ ಬಿಸಿಬೇಳೆ ಬಾತ್ ನಾನು ರೆಡಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಸರ್ವ್ ಮಾಡಿದ್ದೀನಿ ಅಂತ. ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ ಮಾಡಿರುವಂತಹ ಬಿಸಿಬೇಳೆ ಬಾತ್ ನಿಮ್ಮ ಮುಂದೆ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಇದೇ ರೀತಿಯಾದಂತಹ ಬಿಸಿಬೇಳೆ ಬಾತನ್ನು ಮಾಡಿ ನಿಮ್ಮ ಒಂದು ಮನೆ ಮಂದಿ ಜೊತೆ ತುಂಬ ಚೆಂದಾಗಿ ಎಂಜಾಯ್ ಮಾಡ್ಬೋದು. ಇದೇ ರೀತಿಯಾದಂತಹ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.